ಎ ಎಮ್ ಎಚ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹಾರ್ಮೋನು. ಅದರಿಂದ ಇದನ್ನು ನಾವು ಹೇಗೆ ನ್ಯಾಚುರಲ್ ಆಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಎ ಎಮ್ ಎಚ್ ಅನ್ನೋದು ಒಂದು ರಿಸರ್ವ್ ಟೆಸ್ಟ್ ಮಾಡೋದಕ್ಕೆ ಓವರಿಲಿ ಮಾಡ್ತೀವಿ. ಸೊ ಅದು ಬ್ಲಡ್ ಚೆಕಪ್ ಮಾಡಿ ಕೆಲವರಿಗೆ ಲೋ ಇರುತ್ತೆ. ನ್ಯಾಚುರಲ್ ಆಗಿ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಹೇಳೋಣ. ಆಹಾರದ ಮುಖಾಂತರ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಫ್ರೂಟ್ಸಲ್ಲಿ ಯಾವುದು ತಿನ್ನಬೇಕು, ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು ಮತ್ತು ಬೆರ್ರೀಸು ಇದು ತಿನ್ನೋದ್ರಿಂದ ಎ ಎಮ್ ಎಚ್ ಜಾಸ್ತಿ ಆಗುತ್ತೆ. ಮತ್ತು ವೆಜಿಟೇಬಲ್ಸಲ್ಲಿ ಗ್ರೀನ್ ಸಲಾಡ್ ವೆಜಿಟೇಬಲ್ಸು ಮತ್ತು ಪಾಲಕ್ಕು ಇದು ತಿನ್ನೋದ್ರಿಂದನೂ ನಮಗೆ ಫುಡ್ ಮುಖಾಂತರ ನಾವು ಎ ಎಮ್ ಎಚ್ ಜಾಸ್ತಿ ಮಾಡ್ಬೋದು. ಮತ್ತು ನಾವು ದಿನನಿತ್ಯ ನೀರು ಕುಡಿಯೋದು 3 ರಿಂದ 4 ಲೀಟರ್ ಆದರೆ ಈ ಎ ಎಮ್ ಎಚ್ ಜಾಸ್ತಿ ಮಾಡಬೇಕಂದ್ರೆ 5 ರಿಂದ 6 ಲೀಟರ್ ಕುಡಿಬೇಕು. ನಮ್ಮ ಸಮತೋಲನವಾಗಿ ನೀರು ಇದ್ದರೆ ಬಾಡಿಯಲ್ಲಿ ನಮ್ಮ ಎ ಎಮ್ ಎಚ್ ಜಾಸ್ತಿ ಆಗುತ್ತೆ. ಕೆಲವು ಜಂಕ್ ಫುಡ್ಸನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಪಾಕೆಟ್ ಫುಡ್ಸು, ಈ ಬೇಕ್ರಿ ಪ್ರಾಡಕ್ಟ್ಸು, ಫ್ರೋಝನ್ ಫುಡ್ಸ್ ಎಲ್ಲನೂ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಜಂಕ್ ಫುಡ್ಸಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರುತ್ತೆ. ಅದು ನಮ್ಮ ಬಾಡಿಗೆ ಕನ್ಸ್ಯೂಮ್ ಆಗ್ತಾ ಇದ್ದಂಗೆಲ್ಲ ಅದು ನಮ್ಮ ಬಾಡಿಯಿಂದನೇ ಎ ಎಮ್ ಎಚ್ ಇನ್ನೂ ಕಡಿಮೆ ಮಾಡ್ತಾ ಹೋಗುತ್ತೆ. ಆದಷ್ಟು ಮಟ್ಟಿಗೆ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿ. ಕಡಿಮೆ ಕೊಬ್ಬಿನ ಹಾಲು ತಿನ್ನಬೇಕು. ಅದರಲ್ಲಿ ಎಸ್ಪೆಷಲಿ ಮೊಸರು, ಪನ್ನೀರು ಇದರಿಂದ ನಿಮಗೆ ಎ ಎಮ್ ಎಚ್ ವ್ಯಾಲ್ಯೂನ ಜಾಸ್ತಿ ಮಾಡ್ಬೋದು.